ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಇಲ್ಲಿ ಎಲ್ಲ ಕಾರ್ಯಕರ್ತರಾಗಲಿ, ನಮ್ಮ ಮೌಲಾನಾ ಆಗಲಿ, ನಮ್ಮ ಸಮಾಜ ಅವರು ಈ ಹೈದರಾಬಾದ್ ಕರ್ನಾಟಕದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಮೈನಾರಿಟಿಗೆ ಅಂತ ಎಲ್ಲ ಕಡೆ ತಾವು ಟಿ ವಿ ಮೀಡಿಯಾನಲ್ಲಿ ನೋಡಿದ್ದೀರಿ. ಮತ್ತು ನಮ್ಮ ಕಮ್ಯುನಿಟಿನಲ್ಲಿ ಸ್ವಲ್ಪ ನಾರಾಜಿದ್ದಾರೆ ಈ ಭಾಗ್ಯ. ಯಾಕಂದರೆ ಈ ಭಾಗ್ಯ ಕೊಡಬೇಕಿತ್ತು. ಮೈನಾರಿಟಿ ಯಾವಾಗಲೂ 100% ಕಾಂಗ್ರೆಸ್ ಜೊತೆಗೆ ಇರ್ತದೆ. ಮತ್ತು ಮೋರ್ ದೆನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏರಿಯಾ, ಬಾಂಬೆ ಕರ್ನಾಟಕ ಏರಿಯಾ 100 MLA ಈ ಏರಿಯಾಗೆ ಬರ್ತದೆ. ಈ ಏರಿಯಾಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಡಿಸ್ಕಸ್ ಮಾಡ್ತೀನಿ. ನಮ್ಮ ಕಮ್ಯುನಿಟಿ ತುಂಬ ನಾರಾಜಿದ್ದಾರೆ, ಈ ಭಾಗ್ಯ ಕೊಟ್ಟಿಲ್ಲ ಅಂತ. ತುಂಬ ನಮ್ಮ ಎಸ್ಪೆಷಲಿ ಮೈನಾರಿಟೀಸ್, ಮುಸ್ಲಿಮ್ಸ್ನಲ್ಲಿ ಸಮಾಧಾನ ಇಲ್ಲ, ಇನ್ಬ್ಯಾಲೆನ್ಸ್ ಆಗಿದ್ದಾರೆ. ಇದು ಫುಲ್ ಮೋರ್ ದೆನ್ 60-70% ಕರ್ನಾಟಕದಲ್ಲಿ ಮೈನಾರಿಟೀಸ್ ರಿಪ್ರೆಸೆಂಟೇಷನ್ ಯಾರಿಲ್ಲ. ಅದ್ರ ಸಲಗೆ ನಾನು ಹೈಕಮಾಂಡ್ಗೆ ಮಾತಾಡ್ತೇನೆ. ನೋವಾಗಿದೆ, ಆದರೂ ಇನ್ನೊಂದು ಸಲ ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತೀನಿ. ನೀವು ಏನಾದ್ರು ರಾಜೀನಾಮೆ ಕೊಡುವಂತ ನಿರ್ಧಾರ ಏನಾದ್ರು ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀರಾ ಅಂತ ಬರ್ತಾ ಇದೆಯಾ ಸರ್? ಹಾಗೆ ಇಲ್ಲ, ನಾನು ಫಸ್ಟ್ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ. ಈ ಭಾಗದು ಹೈದರಾಬಾದ್ ಕರ್ನಾಟಕ ಏರಿಯಾ, ನಾರ್ತ್ ಕರ್ನಾಟಕ ಏರಿಯಾ ಮತ್ತು ಕಲ್ಯಾಣ ಕರ್ನಾಟಕ ಏರಿಯಾದು ಏನು ಸಮಸ್ಯೆ ಇದೆ, ಪಬ್ಲಿಕ್ದು ಆಗಲಿ ಮತ್ತು ನಮ್ಮ ಎಸ್ಪೆಷಲಿ ಮುಖಂಡರು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಆಮೇಲೆ ತಮ್ಮ ಜೊತೆಗೆ ನಿಮ್ಮಂತ ಹಿರಿಯರನ್ನ, ಕಲ್ಯಾಣಕರ ಪ್ರಮುಖ ನಾಯಕರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ ಹೈಕಮಾಂಡ್ಗೆ. ಈ ಏರಿಯಾಗೆ ನೆಗ್ಲೆಕ್ಟ್ ಆಗಿದೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೇನೆ. ಇದರಲ್ಲಿ ನಿಮ್ಮ ಸಮಾಜದ ವಿರೋಧ ಮಾಡ್ತೇವೆ ಸರ್. ಕೊಡೋದಷ್ಟು ಚೆನ್ನಾಗಿತ್ತು, 100 ಕೋಟಿ 1000 ಕೋಟಿ ಏನ್ ಮಾಡಿದ್ರು? ಗುಂಡೆಗಳೆಲ್ಲ ಹಂಗೆ ಬಿದ್ದಾವ. ಏನ್ ಮಾಡಿಲ್ಲ ಸರ್? ಏನ್ ಮಾಡಿಲ್ಲ? ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಇಲ್ಲಿವರೆಗೂ. 2 ವರ್ಷ ಸಚಿವರು ಇದ್ರಿ. ಈಗ ನೀವು ಮೋದಿಗೆ ಕೇಳಬೇಕು ಎಷ್ಟು ಸಲ ಮಾಡಿದ್ದಾರೆ. ಅದು ದೇಶದವ್ರಿಗೆ ಕೇಳಿರ್ತಾರೆ ಸರ್. ನಾವು ಜಿಲ್ಲೆದು ಸುಮಾರು ಸಲ ಜೊತೆಗೆ ಮಾತಾಡಿದ್ದೀನಿ, ಪರ್ಸ್ನಲಿ ಜೊತೆಗೆ. ಯಾಕಂದರೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಇರ್ತೀವಿ. ಜೊತೆಗೆ ಒಂದು ಸಲ ಪ್ರೆಸ್ ಕಾನ್ಫರೆನ್ಸ್ ಸೇಮ್ ಸಬ್ಜೆಕ್ಟ್ ಮಾತಾಡಿದ್ದು. ಮತ್ತೆ ಸೇಮ್ ಸಬ್ಜೆಕ್ಟ್ ಸೆಕೆಂಡ್ ಏನು ಮಾತಾಡಬೇಕಂತ ನಾನು ಮಾತಾಡಿಲ್ಲ. ಎವ್ರಿ ಟೈಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡಿದ್ದೀನಿ.